ನಮಸ್ಕಾರ ವೀಕ್ಷಕರೇ ರಾಜ್ಯ ರಾಜಕಾರಣದಲ್ಲಿ ಭಾರಿ ಹೈಡ್ರಾಮವೇ ನಡೀತಾ ಇದೆ. ಬೆಳಗಾವಿಯಲ್ಲಿ ನಡೆದಂತಹ ಘಟನೆಯ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲಿ ಮತ್ತೊಂದು ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಬೆಳವಣಿಗೆ ಆಗಿದೆ. ಇಲ್ಲಿಯವರೆಗೆ ಸಿಟಿ ರವಿ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ನಡುವಿನ ಜಟಾಪಟಿ ಸದ್ದು ಮಾಡಿತ್ತು. ಸುವರ್ಣಸೌಧದಲ್ಲಿ ಅಶ್ಲೀಲ ಪದವನ್ನು ಬಳಸಿದ್ದಾರೆ ಅಂತ ಸಿಟಿ ರವಿ ಅವರ ಮೇಲೆ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು. ಸಿಟಿ ರವಿ ಅವರ ಮೇಲೆ ಹಲ್ಲೆಗೂ ಪ್ರಯತ್ನಿಸಲಾಗಿತ್ತು. ಇನ್ನು ಕಲಾಪದ ಸಂದರ್ಭದಲ್ಲಿ ಜಟಾಪಟಿಯ ನಡುವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರೌದ್ರಾವತಾರವನ್ನೇ ತಾಳಿದ್ರು. ಇದೀಗ ಮತ್ತೊಂದು ಸ್ಫೋಟಕ ಬೆಳವಣಿಗೆ ಆಗಿದೆ. ಬೆಂಗಳೂರಿನ RR ನಗರದಲ್ಲಿ ಮುನಿರತ್ನ ಅವರ ಮೇಲೆ ಆಸಿಡ್ ದಾಳಿ ನಡೆಸಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿ ಬಂದಿದೆ. ಶಾಸಕ ಮಾಜಿ ಸಚಿವ ಮುನಿರತ್ನ ಅವರ ಮೇಲೆ ಬುಧವಾರ ಮೊಟ್ಟೆ ಎಸೆದು ಹಲ್ಲೆಗೆ ಯತ್ನಿಸಲಾಗಿದೆ. ಮುನಿರತ್ನ ಅವರು ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ. ಅವರ ಮೇಲೆ ಕೆಲವರು ಈಗ ದಾಳಿ ನಡೆಸಿದ್ದಾರೆ. ಮುನಿರತ್ನ ಅವರ ತಲೆಗೆ ಮೊಟ್ಟೆಯಿಂದ ಹೊಡೆದಿರುವಂತಹ ಘಟನೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿ ನಡೆದಿದೆ. ಕ್ಷೇತ್ರದ ಲಕ್ಷ್ಮೀದೇವಿ ನಗರದಲ್ಲಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಮುನಿರತ್ನ ಅವರು ಭಾಗವಹಿಸಿ ವಾಪಸ್ ಆಗ್ತಿದ್ದಾಗ ಕಲ್ಲು ಮತ್ತು ಮೊಟ್ಟೆಯಿಂದ ದಾಳಿ ನಡೆದಿದೆ. ಕೇವಲ ಇದಿಷ್ಟೇ ಅಲ್ಲದೆ ಮುನಿರತ್ನ ಅವರ ಕಾರಿನ ಗಾಜಿನ ಮೇಲೂ ಕೂಡ ಕಲ್ಲು ಬಿದ್ದಿದೆ. ಇನ್ನು ಅದೃಷ್ಟವಶಾತ್ ಮುನಿರತ್ನ ಅವರಿಗೆ ಯಾವುದೇ ರೀತಿಯ ಅನಾಹುತ ಸಂಭವಿಸಿಲ್ಲ. ಮುನಿರತ್ನ ಅವರ ಕಾರು ಬರ್ತಾ ಇದ್ದಂತೆಯೇ ಕಾಂಗ್ರೆಸ್ ಕಾರ್ಯಕರ್ತರು ಮುನಿರತ್ನ ಅವರ ಮೇಲೆ ಮೊಟ್ಟೆ ಹಾಗೆ ಕಾರಿನ ಮೇಲೆ ಕಲ್ಲು ಎಸೆದಿದ್ದಾರೆ. ದೃಶ್ಯದಲ್ಲೂ ಸಹ ಗಮನಿಸಬಹುದು. ಮೊಟ್ಟೆ ಸೀದಾ ನೇರವಾಗಿ ಬಂದು ಮುನಿರತ್ನ ಅವರ ತಲೆಗೆ ಬಡಿದಿದೆ. ತಕ್ಷಣವೇ ಅಲ್ಲಿದ್ದಂತಹ ಪೊಲೀಸ್ ಎಚ್ಚೆತ್ತುಕೊಂಡು ಮುನಿರತ್ನ ಅವರ ರಕ್ಷಣೆಗೆ ಬಂದಿದ್ದಾರೆ. ಇನ್ನು ಸ್ಥಳದಲ್ಲಿ ಮುನಿರತ್ನ ಅವರನ್ನ ಕಂಡ ಕೂಡಲೇ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆಯನ್ನು ಆರಂಭಿಸಿದ್ದಾರೆ. ಬಳಿಕ ಬಿಜೆಪಿ ಕಾರ್ಯಕರ್ತರು ಕೂಡ ಈ ಒಂದು ಘಟನೆಯನ್ನು ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಜೋರು ಗಲಾಟೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ಎರಡೂ ಪಕ್ಷಗಳ ಕಾರ್ಯಕರ್ತರು ಕೈಗೆ ಮಿಲಾಯಿಸುವಂತಹ ಹಂತಕ್ಕೆ ತಲುಪಿದ್ರು. ಈ ವೇಳೆ ಒಂದಷ್ಟು ಮಾರಾಮಾರಿಯೂ ಕೂಡ ನಡೆದಿದೆ. ಪೊಲೀಸರು ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಮುನಿರತ್ನ ಅವರ ಮೇಲೆ ಕೇವಲ ಮೊಟ್ಟೆಯಿಂದ ದಾಳಿ ಮಾತ್ರ ಅಲ್ಲ, ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಆಸಿಡ್ ದಾಳಿಯಾಗಿದೆ ಅನ್ನುವಂತಹ ಆರೋಪ ಇದು. ಕೇವಲ ಇದು ಮಾತ್ರ ಅಲ್ಲ, DK ಶಿವಕುಮಾರ್ ಅವರ ಮೇಲೂ ಒಂದು ಸ್ಫೋಟಕ ಆರೋಪ ಕೇಳಿ ಬಂದಿದೆ. ಆಸಿಡ್ ತುಂಬಿದ ಮೊಟ್ಟೆಯ ಮೂಲಕವಾಗಿ ದಾಳಿ ನಡೆಸಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಇದು ಮಾತ್ರ ಅಲ್ಲ, ತನ್ನ ಕೊಲೆಗೆ ಸಂಚು ರೂಪಿಸಿದ್ದಾರೆ ಅನ್ನುವ ಆರೋಪವನ್ನು ಮಾಡ್ತಿದ್ದಾರೆ. DK ಸುರೇಶ್ ಸೋಲಿಗೆ ನಾನು ಕಾರಣ, ಹೀಗಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಕೊಲೆಗೆ ಸಂಚು ರೂಪಿಸಿದ್ದಾರೆ ಅಂತ ಮುನಿರತ್ನ ಅವರು ಹೇಳ್ತಿರುವಂಥದ್ದು. ಇಷ್ಟು ಮಾತ್ರ ಅಲ್ಲ, ಇಲ್ಲಿ ಕುಸುಮ ಅವರ ಹೆಸರು ಕೂಡ ಕೇಳಿ ಬಂದಿದೆ. ಕಾಂಗ್ರೆಸ್ ನಾಯಕಿ ಕುಸುಮ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ RR ನಗರ ಕ್ಷೇತ್ರದಲ್ಲಿ ಮುನಿರತ್ನ ಅವರ ಎದುರಲ್ಲಿ ಸೋಲನ್ನು ಕಂಡಿದ್ರು. ಕುಸುಮ ಅವರ ಕಾರಣದಿಂದಾಗಿನೇ ಈ ಒಂದು ಕೊಲೆಗೆ ಸಂಚು ರೂಪಿಸಲಾಗಿದೆ ಅನ್ನೋದು ಮುನಿರತ್ನ ಅವರು ಮಾಡ್ತಿರುವಂತಹ ಆರೋಪ. ಇನ್ನು ಈ ಹಿಂದೆ ತಮ್ಮನ್ನು ಕೊಲೆ ಮಾಡೋದಾಗಿ ಧಮಕಿ ಹಾಕಿದ್ರು ಅನ್ನೋ ವಿಚಾರವನ್ನು ಸಹ ಬಿಚ್ಚಿಟ್ಟಿದ್ದಾರೆ. ಕುಸುಮ ಅವರು ಸೋತ್ರೆ ನಿನ್ನನ್ನು ಬಿಡೋದಿಲ್ಲ, ರಾಜೀನಾಮೆ ಕೊಟ್ಟು ಜೀವ ಉಳಿಸ್ಕೊ ಅಂತ ಬೆದರಿಕೆಯನ್ನು ಹಾಕಿದ್ರು. ನನ್ನ ಕೊಲೆ ಆದ್ರೆ DK ಸುರೇಶ್, DK ಶಿವಕುಮಾರ್ ಹಾಗೆ ಕುಸುಮ ಮತ್ತು ಅವರ ತಂದೆಯೇ ಕಾರಣ ಅಂತ ಮುನಿರತ್ನ ಅವರು ಗಂಭೀರವಾದ ಆರೋಪ ಮಾಡ್ತಿದ್ದಾರೆ. ಅಲ್ಲದೆ ನನ್ನನ್ನು ಕೊಲೆ ಮಾಡಿ ಕುಸುಮ ಅವರನ್ನ ಮತ್ತೆ MLA ಮಾಡುವಂತಹ ಪ್ಲಾನ್ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ನನ್ನನ್ನು ಕೊಲೆ ಮಾಡೋದಕ್ಕೆ ಅಂತಾನೆ ಸಂಚು ಮಾಡಿದ್ದಾರೆ, ಆಸಿಡ್ ಮೊಟ್ಟೆ ಹೊಡಿತಾರೆ ಅಂತ ನನಗೆ ಬೆದರಿಕೆ ಬಂದಿತ್ತು. 2 ತಿಂಗಳ ಹಿಂದೆ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ನಾನು ರಾಜ್ಯಪಾಲರು ಸೇರಿ ಹಲವರಿಗೆ ಪತ್ರವನ್ನು ಬರೆದಿದ್ದೇನೆ, ಆದರೆ ಇಲ್ಲಿವರೆಗೂ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ ಅಂತ ಆರೋಪಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಅಷ್ಟು ಜನ ಪೊಲೀಸರು ಇಲ್ಲ ಅಂದಿದ್ರೆ ನಾನು ಕೊಲೆ ಆಗ್ತಾ ಇದ್ದೆ. ಪೊಲೀಸರೇ ಇವತ್ತು ನನ್ನನ್ನು ಕಾಪಾಡಿದ್ದಾರೆ. ಪೊಲೀಸರು ಸ್ಥಳದಲ್ಲಿ ಇಲ್ಲ ಅಂದಿದ್ರೆ ನಾನು ಉಳಿತಾ ಇರಲಿಲ್ಲ ಅಂತ ಮುನಿರತ್ನ ಅವರು ಹೇಳಿದ್ದಾರೆ. ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಹಲವು ಸ್ಫೋಟಕ ಬೆಳವಣಿಗೆಗಳಾಗ್ತಿದೆ. ಕೆಲವೇ ದಿನಗಳ ಹಿಂದಷ್ಟೇ CT ರವಿ ಅವರು ವಿಧಾನ ಪರಿಷತ್ ಕಲಾಪದ ಸಂದರ್ಭದಲ್ಲಿ ತಮ್ಮ ವಿರುದ್ಧವಾಗಿ ಅಶ್ಲೀಲ ಪದವನ್ನು ಪ್ರಯೋಗಿಸಿದ್ದಾರೆ ಅಂತ ಕಾಂಗ್ರೆಸ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗಂಭೀರ ಆರೋಪವನ್ನು ಮಾಡ್ತಾರೆ. ಇದಾದ ನಂತರದಲ್ಲಿ ವಿಡಿಯೋ ರಾಜಕಾರಣ ನಡೀತು. 2-3 ವಿಡಿಯೋಗಳ ಬಿಡುಗಡೆ ಆಯಿತು. ಇದರಲ್ಲಿ CT ರವಿ ಅವರು ತಮಗೆ ಅಶ್ಲೀಲ ಪದ ಪ್ರಯೋಗಿಸಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಕಲಾಪದಿಂದ ಹೊರಬರ್ತಾ ಇದ್ದಂತೆ CT ರವಿ ಅವರ ವಿರುದ್ಧವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅಂತ ಹೇಳ್ಕೊಂಡಂಥವರು ದಾಳಿಗೆ ಮುಂದಾಗ್ತಾರೆ, ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಇನ್ನು CT ರವಿ ಅವರ ತಲೆಗೂ ಸಹ ಗಂಭೀರವಾದಂತಹ ಗಾಯ ಆಗಿತ್ತು. ಎಲ್ಲ ಬೆಳವಣಿಗೆಗಳು ಭಾರಿ ಹೈಡ್ರಾಮಕ್ಕೆ ರಾಜ್ಯ ರಾಜಕಾರಣ ಸಾಕ್ಷಿಯಾಗಿತ್ತು. ಇದೀಗ ಮುನಿರತ್ನ ಅವರ ಮೇಲೂ ಅದೇ ರೀತಿಯಾಗಿ ಹಲ್ಲೆ ನಡೆಸಲಾಗಿದೆ. ಇನ್ನು ಈ ಒಂದು ಘಟನೆಯ ಬಗ್ಗೆ ವಿಧಾನ ಪರಿಷತ್ ಸದಸ್ಯ CT ರವಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಮುನಿರತ್ನ ಅವರ ಮೇಲೆ ಹಲ್ಲೆ ಆಗಿದೆ, ಗೂಂಡಾಗಳ ಮೂಲಕವಾಗಿ ಹಲ್ಲೆ ನಡೆಸಲಾಗಿದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಆರೋಪಿಸಿದ್ದಾರೆ. ಒಟ್ಟಾರೆಯಾಗಿ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ಒಂದು ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಹಾಗಾದ್ರೆ ವೀಕ್ಷಕರೇ, ಮುನಿರತ್ನ ಅವರ ಮೇಲಿನ ದಾಳಿಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು.